ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಇವತ್ತಿನಿಂದ 4ನೇ ಅಧ್ಯಾಯವನ್ನು ನಾವು ಶುರು ಮಾಡೋಣ. ಅಧ್ಯಾಯದ ಹೆಸರು ಜ್ಞಾನಕರ್ಮ ಸನ್ಯಾಸ ಯೋಗ ಅಂತಂದ್ಬಿಟ್ಟು. ಮೊದಲಿಗೆ ಜ್ಞಾನಕರ್ಮ ಸನ್ಯಾಸ ಯೋಗ ಅಂತ ಈ ಒಂದು ಅಧ್ಯಾಯಕ್ಕೆ ಯಾಕೆ ಹೆಸರು ಬಂದಿದೆ ಅದರ ಬಗ್ಗೆ ನಾವು ಕೆಲವೊಂದು ವಿಷಯವನ್ನು ತಿಳ್ಕೊಳ್ಳೋಣ. ಇಲ್ಲಿ ಜ್ಞಾನ ಅನ್ನುವಂತಹ ಶಬ್ದ ಇದೆಯಲ್ಲ, ಅದು ಪಾರಮಾರ್ಥ ಜ್ಞಾನದ ಅಂದರೆ ಅರ್ಥ ಏನು, ತತ್ವಜ್ಞಾನ ಅಂತ ಹೇಳ್ತೀವಲ್ವಾ, ಅದರ ಬಗ್ಗೆ ಹೇಳ್ತಾ ಇರೋದು. ಈಗ ಜ್ಞಾನ ಅಂತಂದರೆ ಈ ಒಂದು ಐಹಿಕ ಪ್ರಪಂಚದ ಜ್ಞಾನನೂ ಇದೆ, ಆಮೇಲೆ ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡುವಂಥ ಜ್ಞಾನನೂ ಇದೆ. ಇಲ್ಲಿ ಜ್ಞಾನ ಅನ್ನುವಂತಹ ಶಬ್ದಕ್ಕೆ ಅರ್ಥ ತತ್ವಜ್ಞಾನದ ಬಗ್ಗೆ ಹೇಳ್ತಾ ಇರೋದು. ಅಂದರೆ ಭಗವಂತನನ್ನು ತಿಳ್ಕೊಳ್ಳೋದಕ್ಕೆ ಅಥವಾ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ತತ್ವ ಗೊತ್ತಿರಬೇಕು ನಮಗೆ. ಆ ತತ್ವಜ್ಞಾನದ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಮತ್ತು ಕರ್ಮ ಅನ್ನುವಂಥ ಶಬ್ದ ಕರ್ಮಯೋಗ ಅಂತಂದರೆ ಯೋಗ ಮಾರ್ಗದ ಅಂತ ಅರ್ಥ. ಇಲ್ಲಿ ಯಾವ ರೀತಿಯ ಕೆಲಸಗಳನ್ನು ನಾವು ಮಾಡಬೇಕು ಅಂತ ಇರುತ್ತಲ್ವಾ, ಅಂದರೆ ಭಗವಂತನನ್ನು ಅಲ್ಲಿ ಕನೆಕ್ಟ್ ಮಾಡ್ಕೊಂಡು ನಾವು ಮಾಡ್ತೀವಲ್ವ ಕೆಲಸಗಳು, ಅಂಥ ಒಂದು ಕರ್ಮದ ಬಗ್ಗೆ ಇಲ್ಲಿ ಮಾತಾಡ್ತಾ ಇರೋದು. ಮತ್ತು ಸನ್ಯಾಸ ಅನ್ನುವಂತಹ ಶಬ್ದ ಇದೆಯಲ್ಲ, ಇದು ಸಾಂಖ್ಯಯೋಗದ ಅಂದರೆ ಏನು, ಜ್ಞಾನ ಮಾರ್ಗದ ವಾಚಕವಾಗಿ ಇಲ್ಲಿ ಹೇಳ್ತಾ ಇರುವಂಥದ್ದು. ಈಗ ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತಂದರೆ ಜ್ಞಾನ ಅಂದರೆ ತತ್ವಜ್ಞಾನ, ಕರ್ಮ ಅಂತಂದರೆ ಕರ್ಮಯೋಗದ ಬಗ್ಗೆ ಹೇಳ್ತಾ ಇರೋದು, ಯೋಗ ಮಾರ್ಗದ ಬಗ್ಗೆ, ಮತ್ತು ಸನ್ಯಾಸ ಅಂತಂದರೆ ಸಾಂಖ್ಯಯೋಗ ಅಥವಾ ಜ್ಞಾನ ಮಾರ್ಗದ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ವಿವೇಕ ಜ್ಞಾನ ಮತ್ತು ಶಾಸ್ತ್ರಜ್ಞಾನ ಕೂಡ ಜ್ಞಾನ ಅನ್ನುವಂತಹ ಶಬ್ದದಲ್ಲೇ ಅಂತರ್ಗತವಾಗಿರುತ್ತೆ. ಈಗ ಜ್ಞಾನ ಅಂದಿದ ತಕ್ಷಣ ಅದರಲ್ಲಿ ವಿವೇಕ ಜ್ಞಾನನೂ ಇದೆ, ಶಾಸ್ತ್ರಜ್ಞಾನ ಅಂದರೆ ನಮ್ಮ ಧರ್ಮಗ್ರಂಥಗಳಲ್ಲಿ ಏನು ಹೇಳಿದಾರೋ ಅದು ಇದರಲ್ಲೇ ಬಂದ್ಬಿಡುತ್ತೆ, ತತ್ವ ಕೂಡ ಇದರಲ್ಲೇ ಬಂದ್ಬಿಡುತ್ತೆ. ಎಲ್ಲ ಸೇರಿ ಇಲ್ಲಿ ಜ್ಞಾನ ಅಂತ ನಾವು ತಿಳ್ಕೊಬೋದು. ಈ 4ನೇ ಅಧ್ಯಾಯದಲ್ಲಿ ಭಗವಂತ ತಾನು ಯಾಕೆ ಇಲ್ಲಿ ಅವತರಣೆ ತಗೊಂಡಿದ್ದೀನಿ ಅಥವಾ ಈ ಭೂಮಿ ಮೇಲೆ ನಾನು ಯಾಕೆ ಅವತರಿಸಿದ್ದೀನಿ, ಆ ಒಂದು ರಹಸ್ಯವಾಗಿರುವಂಥದ್ದು ಮತ್ತು ತತ್ವದ ಜೊತೆಗೆ ಕರ್ಮಯೋಗವನ್ನು ಮತ್ತು ಸನ್ಯಾಸ ಯೋಗದ ಮತ್ತು ಇದೆಲ್ಲದರ ಫಲಸ್ವರೂಪಿ ಪರಮಾತ್ಮ ತತ್ವದ ಯಥಾರ್ಥ ಜ್ಞಾನವನ್ನು ವರ್ಣನೆ ಮಾಡಿದ್ದಾನೆ. ಅಂದರೆ ಈ ಅಧ್ಯಾಯದಲ್ಲಿ ನಾವು ಏನೇನೆಲ್ಲ ತಿಳ್ಕೊಬೋದು ಅಂತಂದರೆ, ಭಗವಂತ ಯಾಕಿಲ್ಲಿ ಅವತರಿಸ್ತಾನೆ, ಅದಕ್ಕೆ ಕಾರಣ ಏನು, ಆ ಒಂದು ರಹಸ್ಯಗಳನ್ನು ಕೂಡ ತಿಳಿಸಿದ್ದಾನೆ. ಮತ್ತು ತತ್ವದ ಜೊತೆಗೆ ಈಗ ಬರೀ ಕಥೆಯ ರೂಪದಲ್ಲಿ ಹೇಳೋದು ಏನಕ್ಕೆ ಅಂತಂದರೆ ನಾವು ತತ್ವವನ್ನು ಅರ್ಥ ಮಾಡ್ಕೊಳ್ಳಿ ಅಂತ. ಅಂದರೆ ಏನು, ಅದು ಯಾಕೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಳೋದಿದೆಯಲ್ಲ, ಅದು ತತ್ವ ಅಂತ ಹೇಳೋದು. ಈಗ ನಮಗೆ ಭಗವಂತ ಅನ್ನೋದು ಅರ್ಥ ಆಗಬೇಕು ಅಥವಾ ನಾನು ಯಾರು ಅಂತ ಅರ್ಥ ಆಗಬೇಕು ಅಂತಂದರೆ ಆ ತತ್ವವನ್ನು ತಿಳ್ಕೊಂಡಾಗ ನಮಗೆ ಅರ್ಥ ಆಗುತ್ತೆ. ಅದಕ್ಕೆ ತತ್ವದ ಜೊತೆಗೆ ಕರ್ಮಯೋಗವನ್ನು ಹೇಳ್ಕೊಟ್ಟಿದ್ದಾನೆ, ಮತ್ತು ಸನ್ಯಾಸ ಯೋಗವನ್ನು ಕೂಡ ಹೇಳಿದ್ದಾನೆ. ಇದೆಲ್ಲದರ ಫಲಸ್ವರೂಪ ಏನಪ್ಪ ಅಂತಂದರೆ ನಾವು ಆ ಪರಮಾತ್ಮ ಅನ್ನುವಂಥ ತತ್ವವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವಿ. ಆ ಪರಮಾತ್ಮ ತತ್ವದ ಯಥಾರ್ಥ ಜ್ಞಾನವನ್ನು, ಪರಮಾತ್ಮ ಅಂತಂದರೆ ಏನು, ಭಗವಂತ ಅಂದರೆ ಏನು ಅಂತ ನಮಗೆ ಹೇಳ್ಕೊಡೋದಕ್ಕೆ, ಅದು ಯಥಾರ್ಥ ಅಂದರೆ ಅದು ಹೇಗಿದೆಯೋ ಹಾಗೆ ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ. ಈಗ ನಾವು ಅರ್ಥ ಮಾಡ್ಕೊಳ್ತಾ ಇರೋದು ನಮ್ಮ ಒಂದು ಬುದ್ಧಿಮಟ್ಟಕ್ಕೆ. ಅಂದರೆ ನನ್ನ ಪ್ರಕಾರ ಭಗವಂತ ಅಂತಂದರೆ ಏನೋ ಅಷ್ಟು ಮಾತ್ರ ನನಗೆ ಗೊತ್ತಿರುತ್ತೆ, ಆದರೆ ಯಥಾರ್ಥ ರೂಪದಲ್ಲಿ ಯಥಾರ್ಥವಾಗಿ ನಾನು ತಿಳ್ಕೋಬೇಕು ಭಗವಂತ ಅಂದರೆ ಏನು, ಆತ್ಮ ಅಂದ್ರೇನು, ಪರಮಾತ್ಮ ಅಂತಂದರೆ ಏನು, ಕರ್ಮ ಅಂದ್ರೇನು, ಜ್ಞಾನ ಅಂದ್ರೇನು, ಸನ್ಯಾಸ ಅಂತಂದರೆ ಏನು, ಇದೆಲ್ಲ ನಮಗೆ ಗೊತ್ತಾಗಬೇಕಲ್ವಾ. ಸೊ ಆ ವಿಷಯಗಳನ್ನೆಲ್ಲವನ್ನೂ ಕೂಡ ತತ್ವದ ಜೊತೆಗೆ ಯಥಾರ್ಥವಾಗಿ ಅವನು ವರ್ಣನೆ ಮಾಡಿದ್ದಾನೆ. ಇದನ್ನು ಇಲ್ಲಿ ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತ ಹೇಳಿರೋದು. ಅಂದರೆ ಇಲ್ಲಿ ಜ್ಞಾನವನ್ನು ಹೇಳಿದ್ದಾನೆ, ಜ್ಞಾನ ಅಂತಂದರೆ ತತ್ವ ಅಂತ ಅರ್ಥ, ಮತ್ತು ಕರ್ಮ ಏನು ಅನ್ನೋದ್ರ ಬಗ್ಗೆ ಕೂಡ ವರ್ಣನೆ ಮಾಡಿದ್ದಾನೆ, ಸನ್ಯಾಸ ಅಂತಂದರೆ ಏನು ಅದನ್ನು ಕೂಡ ಇಲ್ಲಿ ಹೇಳಿದ್ದಾನೆ. ಅಂದರೆ ಇದೆಲ್ಲ ತಿಳ್ಕೊಂಡಾಗ ನಮಗೇನು ಗೊತ್ತಾಗುತ್ತೆ, ಆ ಪರಮಾತ್ಮ ತತ್ವ ಏನಿದೆಯೋ ಅದು ಹೇಗಿದೆಯೋ ಹಾಗೆ ಇಲ್ಲಿ ಅವನು ವರ್ಣನೆ ಮಾಡಿ ಹೇಳ್ತಾ ಇದ್ದಾನೆ. ಅದು ನಮಗೆ ಅರ್ಥ ಆಗುತ್ತೋ, ನಾವು ಅರ್ಥ ಮಾಡ್ಕೊಳ್ತೀವೋ ಇಲ್ವೋ, ಅದು ನಮ್ಮ ಯೋಗ್ಯತೆ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನಾನು ಎಷ್ಟರ ಮಟ್ಟಿಗೆ
ಆ ಭಗವಂತನಿಗೆ ನಾನು ಸರೆಂಡರ್ ಆಗಿದ್ದೀನೋ ಅಷ್ಟ್ರ ಮಟ್ಟಿಗೆ ನನಗೆ ಅರ್ಥ ಆಗುತ್ತೆ ಹೊರತು, ಆ ಭಗವಂತನ ವಿಷಯದಲ್ಲಿ ನಾನು ಇನ್ನೂ ಅನುಮಾನಗಳನ್ನು ಇಟ್ಕೊಂಡಿದ್ದೀನಿ, ಅವನು ಹೇಳ್ತಾ ಇರೋದ್ರ ಬಗ್ಗೆ ಕೂಡ ನನಗೆ ಅನುಮಾನ ಇದ್ದರೆ ನಿಜವಾಗ್ಲೂ ನಮಗೆ ಭಗವದ್ಗೀತೆ ಅರ್ಥನೇ ಆಗೋದಿಲ್ಲ. ಕಂಪ್ಲೀಟ್ ನಾವು ಭಗವಂತನನ್ನು ನಂಬಿರಬೇಕು, ನಾನು ತಿಳ್ಕೋಬೇಕು ಅವನ ಬಗ್ಗೆ ಅನ್ನುವಂಥ ಒಂದು ಆಸಕ್ತಿ, ಶ್ರದ್ಧೆ, ಭಕ್ತಿ ಇದೆಲ್ಲ ಇದ್ದಾಗ ಮಾತ್ರ ನಮಗೆ ಅರ್ಥ ಆಗೋದು. ಸೊ ಇಲ್ಲಿ ಅರ್ಜುನ ಕಂಪ್ಲೀಟಾಗಿ ಸರೆಂಡರ್ ಆಗಿಬಿಟ್ಟಿದ್ದಾನೆ, ಆಯಿತಾ. ನಾನು ನಿನ್ನ ಶಿಷ್ಯ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಈ ಜ್ಞಾನವನ್ನು ಹೇಳ್ತಾ ಇದ್ದಾನೆ. ಯಾರು ಭಗವಂತನಿಗೆ ನೀನೇ ನನ್ನ ಗುರು, ನೀನೇ ಸರ್ವಸ್ವ ಅಂತ ತಿಳ್ಕೊಂಡು ಅವನಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೊಳ್ತೀವೋ ಅಂಥವರಿಗೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಪರಮಾತ್ಮ ತತ್ವವನ್ನು ಯಥಾರ್ಥವಾಗಿ ತಿಳಿಸುವಂತಹ ಜ್ಞಾನ ಇದು. ಅದಕ್ಕೋಸ್ಕರನೇ ಈ ಅಧ್ಯಾಯದ ಹೆಸರನ್ನು ಜ್ಞಾನಕರ್ಮ ಸನ್ಯಾಸ ಯೋಗ ಅಂತಂದ್ಬಿಟ್ಟು ಇಟ್ಟಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಟೀಕಾಕಾರರು ಇಲ್ಲಿ ಇದನ್ನು ಹೇಳ್ತಾ ಇದ್ದಾರೆ. ಈಗ ನಮಗೆ ಒಂದು ಅರ್ಥ ಗೊತ್ತಾಯ್ತಲ್ವಾ, ಜ್ಞಾನಕರ್ಮ ಸನ್ಯಾಸ ಯೋಗ ಅಂತ 4ನೇ ಅಧ್ಯಾಯಕ್ಕೆ ಯಾಕೆ ಕರೀತಾರೆ ಅನ್ನೋದು ನಮಗೆ ಗೊತ್ತಾಯಿತು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.